ಇನ್ನು ಮತ್ತಷ್ಟು ತಾರಕಕ್ಕೇರಿದೆ ಇರಾನ್ ಇಸ್ರೇಲ್ ಯುದ್ಧ. ಇರಾನ್ನ ನತಾಂಜ್ ಅಣು ಶಕ್ತಿ ಕೇಂದ್ರದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ದಾಳಿಯ ಭೀಕರತೆಗೆ ಅಣುಶಕ್ತಿಯ ವಿಕಿರಣ ಸೋರಿಕೆಯ ಭೀತಿ ಉಂಟಾಗಿದೆ. ಇರಾನ್ನ ನತಾಂಜ್ನಲ್ಲಿರುವಂತಹ ಯುರೇನಿಯಂ ಸಂಸ್ಕರಣಾ ಘಟಕ ಏನಿದೆ ಅಲ್ಲಿ ನಡೆದಿರುವಂತಹ ದಾಳಿ ಇದು. ಅಣುಶಕ್ತಿಯ ವಿಕಿರಣ ಸೋರಿಕೆಯ ಭೀತಿ ಶುರುವಾಗಿದೆ. ಇನ್ನಷ್ಟು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ನಡೀತಾ ಇರುವಂತಹ ಈ ಮಹಾಯುದ್ಧ ನಮ್ಮನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ಅಂತ ಇಸ್ರೇಲ್ಗೆ ವಾರ್ನಿಂಗ್ ಕೊಡಲಾಗಿದೆ. ಇಸ್ರೇಲ್ ಅಮೆರಿಕ ದೇಶಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇರಾನ್ ಪ್ರಾದೇಶಿಕ ಭದ್ರತೆಗೆ ಭಂಗ ತಂದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನತಾಂಜ್ ಅಣು ಕೇಂದ್ರದ ಮೇಲೆ ದಾಳಿಯ ಬೆನ್ನಲ್ಲೇ ಕೊಟ್ಟಿರುವಂತಹ ಖಡಕ್ ವಾರ್ನಿಂಗ್ ಇದು. ಅಮೆರಿಕ ನೆಲೆಗಳ ಮೇಲೆ ಮತ್ತಷ್ಟು ದಾಳಿಯನ್ನ ನಡೆಸಬೇಕಾಗತ್ತೆ ಅಂತೇಳಿ ಖಡಕ್ ವಾರ್ನಿಂಗ್ ಅನ್ನ ಇರಾನ್ ಕೊಟ್ಟಿದೆ. ಇಸ್ರೇಲ್ ಮತ್ತು ಅಮೆರಿಕ ದೇಶಕ್ಕೆ ಕೊಟ್ಟಿರುವಂತಹ ವಾರ್ನಿಂಗ್ ಇದು. ಇರಾನ್ ನಮ್ಮನ್ನ ಕೆಣಕಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಅಂತೇಳಿ. ಯಾಕಂತಂದ್ರೆ ಆರಂಭದಲ್ಲಿ ಯಾವಾಗ ಯುದ್ಧವನ್ನ ಶುರು ಮಾಡಿ ಅಲಿ ಖಮೇನಿ ಅವರನ್ನ ಮುಗಿಸಿದ್ರು, ಅದಾದ ನಂತರದಲ್ಲಿ ಆದಷ್ಟು ಈಸಿಯಾಗಿ ನಾವು ಮುಗಿಸ್ಬಿಡ್ತೀವಿ ಇರಾನ್ನ ಕತೆ ಅಂತೇಳಿ ಇಸ್ರೇಲ್ ಮತ್ತೆ ಅಮೆರಿಕ ಅಂದ್ಕೊಂಡಿದ್ವು. ಬಟ್ ಆದರೆ ನಿರೀಕ್ಷೆ ಮಾಡಿದಂಥ ಮಟ್ಟಿಗೆ ಆಗಲಿಲ್ಲ ಬೆಳವಣಿಗೆ. ಯಾಕಂತಂದರೆ ಪ್ರತಿರೋಧ ಎಷ್ಟರ ಮಟ್ಟಿಗೆ ಹೊಡ್ತಾ ಇದೆ ಇರಾನ್ ಅಂತೇಳಿ. ಇವತ್ತಿಗೆ 22 ದಿನ ಆಯಿತು. 22 ದಿನ ಆದರೂ ಕೂಡ ಯಾವುದೇ ಕಾರಣಕ್ಕೂ ಬಗ್ಗದೇ ಇಲ್ಲ ಅಂತೇಳಿ ಇರಾನ್ ಕೂಡ ಪ್ರತಿರೋಧವನ್ನು ಒಡ್ತಾ ಇದೆ, ಪ್ರತಿ ದಾಳಿಗಳನ್ನು ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಈ ಒಂದು ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಅಮೆರಿಕ ದೇಶಕ್ಕೆ ಖಡಕ್ ವಾರ್ನಿಂಗ್ ಅನ್ನು ಇರಾನ್ ಕೊಟ್ಟಿದೆ.